ಶಾಸಕಿ ಲತಾ ಮಲ್ಲಿಕಾರ್ಜುನ್ ಅವರ ನಿವಾಸದಲ್ಲಿ ನಡೆದಿದ್ದ ಕಳ್ಳತನ ಪ್ರಕರಣವನ್ನ ಪೊಲೀಸರು ಭೇದಿಸಿದ್ದಾರೆ. ಅಂತಾರಾಜ್ಯ ಕಳ್ಳರ ಬಂಧನ ಕೂಡ ಆಗಿದೆ. ಮನೆ ಬಾಗಿಲನ್ನ ಮುರಿದು 11 ಲಕ್ಷ ನಗದು ಚಿನ್ನಾಭರಣ ಸಮೇತವಾಗಿ ರಾಕೇಶ್ ಎಸ್ಕೇಪ್ ಆಗಿದ್ದ. ಇದೀಗ ಅದನ್ನ ಬಂಧನ ಆಗಿದ್ದು ಜೈಲಿಗಟ್ಟುವ ಕೆಲಸವನ್ನ ಮಾಡಲಾಗಿದೆ. ಒಟ್ಟು ಮನೆಯಲ್ಲಿದ್ದಂತಹ ಚಿನ್ನಾಭರಣ ಎಲ್ಲವನ್ನೂ ಕೂಡ ಲೂಟಿ ಮಾಡಲಾಗಿತ್ತು ಅಂತ ಕಂಪ್ಲೇಂಟ್ ಅನ್ನ ಶಾಸಕಿ ಲತಾ ಮಲ್ಲಿಕಾರ್ಜುನ್ ಅವರು ದಾಖಲು ಮಾಡಿದ್ರು. ಪ್ರಕರಣವನ್ನು ದಾಖಲು ಮಾಡಿಕೊಂಡಂತಹ ಪೊಲೀಸರು ಆರೋಪಿಗಳನ್ನ ಭೇದಿಸಿದ್ದಾರೆ. ಅಂತಾರಾಜ್ಯ ಕಳ್ಳರು ಈ ಹಿಂದೆ ಯಾವ್ಯಾವ ಕಳ್ಳತನ ಪ್ರಕರಣಗಳಲ್ಲಿ ಇವರು ಭಾಗಿಯಾಗಿದ್ರು ಅನ್ನೋದರ ಬಗ್ಗೆಯೂ ಕೂಡ ತನಿಖೆನ ಮಾಡಲಾಗ್ತಾ ಇದೆ. ಸದ್ಯ ಲತಾ ಮಲ್ಲಿಕಾರ್ಜುನ್ ಅವರ ನಿವಾಸದಲ್ಲಿ ಆದಂತಹ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಷ್ಟೂ ಮಾಲನ್ನು ಕೂಡ ಸೀಸ್ ಮಾಡುವ ಪ್ರಕ್ರಿಯೆಯನ್ನು ಪೊಲೀಸರು ಮಾಡಿದ್ದಾರೆ. 17th ಹರಪನಹಳ್ಳಿ ಟೌನ್ನಲ್ಲಿ ಕಾಶಿ ಸಂಗಮೇಶ್ವರ ಬಡಾವಣೆಯಲ್ಲಿದ್ದ ಹರಪನಹಳ್ಳಿ ಶಾಸಕರ ಕಚೇರಿಯಲ್ಲಿ ಒಂದು HPT ಆಗುತ್ತೆ. ಕಚೇರಿ ಕಳೆದ 3 ದಿನದಿಂದ ಬಂದಿರುತ್ತೆ, ಯಾರೂ ಇರಲ್ಲ ಅಲ್ಲಿ. ಆ ಸಂದರ್ಭದಲ್ಲಿ ಒಂದು HPT ಆಗಿರುತ್ತೆ. ಈ ಪ್ರಕರಣ ತುಂಬ ಗಂಭೀರವಾಗಿ ಪರಿಗಣಿಸಿ ಅದರ ಪತ್ತೆಗಾಗಿ 2 ವಿಶೇಷ ತಂಡಗಳನ್ನ ಮಾಡ್ತೀವಿ. ಆ ವಿಶೇಷ ತಂಡ ತುಂಬ ಎಫರ್ಟ್ ಹಾಕಿ CCTV ಆಧಾರದ ಮೇಲೆ ಮತ್ತು ಬೇಸ್ಡ್ ಆನ್ ಟೆಕ್ನಿಕಲ್ ಎವಿಡೆನ್ಸ್ 2 ಆರೋಪಿನ ಸೆಕ್ಯೂರ್ ಮಾಡಿ ಸುಮಾರು 11,65,000 ವರ್ತ್ ಪ್ರಾಪರ್ಟಿನ ರಿಕವರಿ ಮಾಡಿದ್ದಾರೆ. ಈ ಆರೋಪಿಗಳಿಬ್ಬರು ಮಧ್ಯಪ್ರದೇಶ್ ರಾಜ್ಯದವರು. ತುಂಬ ಎಫರ್ಟ್ ಹಾಕಿ ದೇ ಹ್ಯಾವ್ ಗಾನ್ ಟು ಮಧ್ಯಪ್ರದೇಶ್ ಸ್ಟೇಟ್ ಆ್ಯಂಡ್ ದೇ ಹ್ಯಾವ್ ಕಲೆಕ್ಟೆಡ್ ಲಾಟ್ ಆಫ್ ಎವಿಡೆನ್ಸ್ ಆ್ಯಂಡ್ ಬೇಸ್ಡ್ ಆನ್ ದ್ಯಾಟ್ ವಿ ಹ್ಯಾವ್ ಸೆಕ್ಯೂರ್ಡ್ 2 ಅಕ್ಯೂಸ್ಡ್. ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಬಹುಮಾನನೂ ಘೋಷಿಸ್ತಾರೆ.